ಎಸ್, ಒಬ್ಬಳೆ ಮಗಳು ಆಸ್ತಿ ಸಿಗುತ್ತೆ ಅಂದುಕೊಂಡವರಿಗೆ ಶಾಕಿಂಗ್ ಸುದ್ದಿ ಇದು. ಮನೆ ಅಳಿಯಂದ್ರಿಗೂ ನೋಡಲೇಬೇಕಾದಂತಹ ಅತಿ ದೊಡ್ಡ ಸುದ್ದಿ ಇದು, ಮುಖ್ಯವಾದಂತಹ ಸುದ್ದಿ ಇದು. ಮನೆ ಅಳಿಯನಿಗೆ ಮಾವನ ಆಸ್ತಿಯಲ್ಲಿ ಹಕ್ಕು ಇದೇನಾ ಇಲ್ವಾ? ಹಕ್ಕು ಸಿಗುತ್ತಾ ಇಲ್ವಾ? ಮನೆ ಅಳಿಯನಿಗೆ ಮಾವನ ಆಸ್ತಿಯಲ್ಲಿ ಪಾಲು ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಮಾವನ ಮನೆಯಲ್ಲಿರುವ ಅಳಿಯ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದಾ? ಮಗಳು ಅಷ್ಟೇ ಅಲ್ಲ, ಮಾವನ ಆಸ್ತಿಯು ನನ್ನದೇ ಎನ್ನಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಮಧ್ಯಪ್ರದೇಶದ ಹೈಕೋರ್ಟ್ ಉತ್ತರವನ್ನು ನೀಡಿದೆ. ಎಸ್, ಒಬ್ಬಳೇ ಮಗಳು ಮದುವೆ ಆಗಿಬಿಟ್ರೆ ಮಾವನ ಆಸ್ತಿಯನ್ನೆಲ್ಲ ನಾನು ಅನುಭವಿಸಬಹುದು ಅಂತ ಆಲೋಚನೆ ಮಾಡ್ತಾ ಇರುವಂತಹ ಅಳಿಯಂದ್ರಿಗೆ ಇದು ಶಾಕಿಂಗ್ ನ್ಯೂಸ್. ಯಾಕೆಂತಂದರೆ ಮಗಳೂ ಸಿಗ್ತಾಳೆ, ಮಾವನ ಆಸ್ತಿನೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಆ್ಯಬ್ಸಲ್ಯೂಟ್ಲಿ ಯು ಆರ್ ರಾಂಗ್. ಎರಡೂ ಸಿಗುತ್ತೆ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆದು ಬಿಡೋಣ ಅಂತ ಏನಾದರೂ ಅಂದ್ಕೊಂಡ್ರೆ ಅದು ಆಗಲ್ಲ. ಯಾಕೆಂತಂದರೆ ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದ ಹೈಕೋರ್ಟ್ ಒಂದು ಆದೇಶವನ್ನು ಪ್ರಕಟ ಮಾಡಿದೆ, ಒಂದು ಉತ್ತರವನ್ನು ನೀಡಿದೆ. ಏನು ಹೇಳಿದೆ ಮಧ್ಯಪ್ರದೇಶ ಹೈಕೋರ್ಟ್ ಅನ್ನುವಂಥದ್ದನ್ನು ನೋಡೋಣ. ಒನ್ ಮೋರ್ ಬ್ರೇಕಿಂಗ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಮಧ್ಯಪ್ರದೇಶದ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಅನ್ನುವಂಥದ್ದು ಈಗ ಹೊರಗಡೆ ಬಿದ್ದಿದೆ. ದಿಲೀಪ್ ಮಮರ್ಥ್ ಎಂಬಾತನ ಕೇಸ್ನಲ್ಲಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಭೂಪಾಲ್ನ ನಿವಾಸಿ ದಿಲೀಪ್ ಮಾವನ ಮನೆಯಲ್ಲಿದ್ದಂತಹ ವ್ಯಕ್ತಿ. ಹೆಂಡತಿ ಜೊತೆ ಮಾವನ ಮನೆಯಲ್ಲಿಯೇ ದಿಲೀಪ್ ವಾಸವಾಗಿದ್ದ. ವಯಸ್ಸಾಗಿದ್ದಾಗ ನೋಡ್ಕೊಳ್ತಾರೆ ಅಂತ ಮಾವ ಭಾವಿಸಿದ, ಅಳಿಯ ಮಗಳು ನೋಡ್ಕೊಳ್ತಾರೆ ಅಂತ. ಹೀಗಾಗಿ ಅಳಿಯ ಮಗಳಿಗೆ ಮನೆಯಲ್ಲಿರಲು ಅನುಮತಿಯನ್ನು ನೀಡಲಾಗಿತ್ತು. ಆದರೆ 2018ರಲ್ಲಿ ಅಪಘಾತವೊಂದರಲ್ಲಿ ದಿಲೀಪ್ನ ಪತ್ನಿ ಸಾವನ್ನು ಅನುಭವಿಸ್ತಾರೆ. ಪತ್ನಿ ಮರಣದ ನಂತರ ಎರಡನೇ ವಿವಾಹವನ್ನು ಈ ದಿಲೀಪ ಆಗ್ತಾನೆ. ಎರಡನೇ ಮದುವೆ ಬಳಿಕ ಬದಲಾಯಿತು ಅಳಿಯ ದಿಲೀಪನ ಭರವಸೆ. ವೃದ್ಧ ಮಾವನನ್ನು ನೋಡಿಕೊಳ್ಳುವುದನ್ನೇ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟ ದಿಲೀಪ. ಆದರೆ ಮಾವನ ಆಸ್ತಿಯಲ್ಲಿ ನನಗೂ ಪಾಲಿದೆ ಅನ್ನುವಂಥ ಹಠವನ್ನು ಕೂಡ ಮಾಡ್ತಾನೆ ಈ ಆಸಾಮಿ. ನಾನು ಮಾವನ ಮನೆಯಿಂದ ಹೊರಗಡೆ ಹೋಗಲ್ಲ ಅಂತ ದಿಲೀಪ್ ಹಠ ಮಾಡ್ತಾನೆ. ಮಾವನ ಆಸ್ತಿಗಾಗಿ ಕೋರ್ಟ್ ಮೊರೆಯನ್ನು ಕೂಡ ಈ ದಿಲೀಪ್ ಹೋಗ್ತಾನೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ದಿಲೀಪ್ಗೆ ನಿರಾಸೆ ಆಗುತ್ತೆ. ಕೊನೆಗೂ ಮಾವನ ವಿರುದ್ಧ ಹೈಕೋರ್ಟ್ಗೆ ದಿಲೀಪ್ ಮೊರೆಯನ್ನು ಹೋಗ್ತಾನೆ. ಎರಡನೇ ಮದುವೆಯಾದ ಅಳಿಯನಿಗೆ ಹೈಕೋರ್ಟ್ ಚಾಟಿಯನ್ನು ಬೀಸಿದೆ. ದಿಸ್ ಇಸ್ ದ ಥಿಂಗ್ ವಾಟ್ ಹ್ಯಾಪೆಂಡ್ ಅನ್ನುವಂಥದ್ದು. ದಿಲೀಪ್ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಒಂದು ಹುಡುಗಿಯನ್ನು ಮದುವೆ ಆಗ್ತಾನೆ, ಮನೆ ಅಳಿಯ ಆಗ್ತಾನೆ. ಆ ಹುಡುಗಿಯ ತಂದೆಯ ಮನೆಯಲ್ಲಿನೇ ವಾಸವಾಗಿಟ್ಕೊಂಡಿರ್ತಾನೆ. ಸರಿ, ನನ್ನನ್ನು ನೋಡ್ಕೊಳ್ಳೋರು ಯಾರು? ಇರೋದು ಒಬ್ಬಳೇ ಮಗಳು, ಅಳಿಯ ಮಗಳು ನೋಡ್ಕೊಳ್ತಾರೆ ಅಂತ ಪಾಪ ಮಾವ ಆಸೆಯಲ್ಲಿರ್ತಾನೆ. ಆದರೆ ವಿಧಿಯ ಆಟ ಬೇರೆ ಆಗಿತ್ತು. ಮಗಳು ಆಕ್ಸಿಡೆಂಟಲ್ಲಿ ಸಾವನ್ನಪ್ತಾಳೆ. ಸಾವನ್ನಪ್ಪಿದ ನಂತರ ಈತ ಎರಡನೇ ಮದುವೆಯನ್ನು ಆಗ್ತಾನೆ. ಈ ಅಳಿಯ ದಿಲೀಪ ಎರಡನೇ ಮದುವೆಯನ್ನಾಗಿ ಮೊದಲನೇ ಹೆಂಡತಿಯ ಆಸ್ತಿ ಏನಿರುತ್ತೆ, ಮಾವನ ಆಸ್ತಿ ಏನಿರುತ್ತೆ, ಅದನ್ನು ಬಯಸ್ತಾನೆ. ಅದು ನನಗೆ ಬರಬೇಕು ಅಂತಾನೆ. ಸೊ ಎರಡನೇ ಮದುವೆ ಆದಮೇಲೆ ಮಾವನನ್ನು ನೋಡ್ಕೊಳ್ಳೋದೇ ಬಿಟ್ಟುಬಿಡ್ತಾನೆ. ಆ ಆಸ್ತಿಯಲ್ಲಿ ನನಗೂ ಪಾಲಿದೆ ಅಂತ ಹಠಕ್ಕೆ ಇಳಿತಾನೆ. ನ್ಯಾಯಾಲಯದ ಮೊರೆ ಹೋಗ್ತಾನೆ. ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಹಿನ್ನಡೆ ಆಗುತ್ತೆ. ಅಲ್ಲಿಗೂ ಆ ಮನುಷ್ಯ ಸುಮ್ಮನೆ ಇರಲ್ಲ. ಏನು ಮಾಡ್ತಾನೆ ಅಂತಂದರೆ ಮಧ್ಯಪ್ರದೇಶದ ಹೈಕೋರ್ಟಿಗೆ ಕೇಸನ್ನು ಹಾಕ್ತಾನೆ. ಮೊದಲನೇ ಹೆಂಡತಿಯ ಆಸ್ತಿಯಲ್ಲಿ ನನಗೂ ಕೂಡ ಪಾಲಬೇಕು ಅಂತ. ಆಗ ಹೈಕೋರ್ಟ್ ಚಾಟಿ ಬೀಸಿದೆ. ಎಸ್, ಏನು ಹೇಳಿದೆ ಹೈಕೋರ್ಟ್, ಮಧ್ಯಪ್ರದೇಶದ ಹೈಕೋರ್ಟ್ ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡ್ಕೊಂಡು ಬರೋಣ. ಒನ್ ಮೋರ್ ಬ್ರೇಕಿಂಗ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಕಮಾನ್, ಲೆಟ್ಸ್ ಬ್ರೇಕಿಂಗ್ ಟು ದಿಸ್. ಮಾವನ ಆಸ್ತಿಯಲ್ಲಿ ಮನೆ ಅಳಿಯನಿಗೆ ಪಾಲಿಲ್ಲ. ಕಾನೂನಿನ ಅಡಿಯಲ್ಲಿ ಮಾವನ ಆಸ್ತಿಯಲ್ಲಿ ಅಳಿಯನಿಗೆ ಹಕ್ಕು ಅನ್ನುವಂಥದ್ದಿಲ್ಲ. ಮತ್ತೊಂದು ಮದುವೆಯಾಗಿ ಮಾವನನ್ನ ನೋಡಿಕೊಳ್ತಿಲ್ಲ ಈ ದಿಲೀಪ. ಅಳಿಯನನ್ನು ಮೊದಲ ಮಾವನ ಮನೆಯಿಂದ ಖಾಲಿ ಮಾಡಿಸಿ ಪೋಷಕರು ನಿರ್ವಹಣೆ ಕಾಯ್ದೆ ಅಡಿ ಸ್ಥಳೀಯ ಕೋರ್ಟ್ ತೀರ್ಪನ್ನು ನೀಡಿದೆ. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ದಿಲೀಪ ಮೇಲ್ಮನವಿಯನ್ನು ಸಲ್ಲಿಸಿದ್ದ. ಮಾವ ನಾರಾಯಣ್ ವರ್ಮಾರಿಂದ ಕೂಡ ಮೇಲ್ಮನವಿ ಸಲ್ಲಿಕೆಯಾಗಿದೆ. ಮತ್ತೆ ಮಾವನ ಮನೆ ಖಾಲಿ ಮಾಡಲು ಅಳಿಯನಿಗೆ ಆದೇಶ ಕೂಡ ಹೋಗಿದೆ. ಮಗಳಿಗೆ ತವರಿನ ಆಸ್ತಿಯಲ್ಲಿ ಹಕ್ಕಿದ್ರು, ಆಕೆಯ ಗಂಡನಿಗೆ ಆಸ್ತಿಯಲ್ಲಿ ಹಕ್ಕಿಲ್ಲ.
ಈ ಕಾಯ್ದೆಯ ಅಡಿಯಲ್ಲಿ ಅಳಿಯನನ್ನು ಹೊರಕ್ಕೆ ನೀವು ಹಾಕಬಹುದು. ಕಾಯ್ದೆ ಅಡಿಯಲ್ಲಿ ಆಸ್ತಿಯನ್ನು ವರ್ಗಾಯಿಸುವಂತಿಲ್ಲ. ಆ ಕಾಯ್ದೆ ಹಂಗಿದೆ. 30 ದಿನಗಳಲ್ಲಿ ಮನೆ ಖಾಲಿ ಮಾಡುವಂತೆ ಕೋರ್ಟ್ ಆದೇಶವನ್ನು ನೀಡಿದೆ ಅಳಿಯ ದಿಲೀಪನಿಗೆ. ಎಸ್, ಈ ದಿಲೀಪ ಆಸ್ತಿ ಬೇಕು ಅಂತ ಹಠ ಮಾಡಿ ಹೈಕೋರ್ಟಿಗೆ ಹೋದ ನಂತರ ಹೈಕೋರ್ಟಲ್ಲಿ ಈತನ ಮಾವ ನಾರಾಯಣ ವರ್ಮಾ ಕೂಡ ಮೇಲ್ಮನವಿಯನ್ನು ಸಲ್ಲಿಸ್ತಾನೆ. ಏನು ಅಂತಂದರೆ, ವಯಸ್ಸಾದ ಮೇಲೆ ನನ್ನ ನೋಡ್ಕೊಳ್ಬೇಕು, ನನ್ನನ್ನು ನೋಡ್ಕೊಳ್ತಾ ಇಲ್ಲ, ನನ್ನ ಮಗಳು ಕೂಡ ತೀರ್ಕೊಂಡು ಹೋಗಿದ್ದಾಳೆ, ಆ್ಯಂಡ್ ನನ್ನ ಆಸ್ತಿಯಲ್ಲಿ ಪಾಲು ಕೇಳ್ತಾ ಇದ್ದಾನೆ, ಇದಕ್ಕೆ ನೀವೇ ನ್ಯಾಯ ಕೊಡಿ ಅಂತ. ಅದಕ್ಕೆ ಕೋರ್ಟು ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸಿದೆ. 30 ದಿನ ಟೈಮ್ ಕೊಡ್ತೀವಿ, ನೀನು ನಿಮ್ಮ ಮಾವನ ಮನೆಯಿಂದ ಜಾಗ ಖಾಲಿ ಹೋಗ್ತಾ ಇರಬೇಕು. ಮೊದಲನೇ ಮಾವನ ಆಸ್ತಿಯಲ್ಲಿ ಅಳಿಯನಿಗೆ ಪಾಲು ಕೊಡಲೇಬೇಕು ಅನ್ನುವಂತಹ ನಿಯಮ ಇಲ್ಲ. ಆದ್ದರಿಂದ ಒಬ್ಬಳೇ ಮಗಳಿದ್ದಾಳೆ, ಅವಳನ್ನು ಮದುವೆ ಆಗಿಬಿಟ್ರೆ ಅವಳ ಪಾಲಿನ ಆಸ್ತಿಯನ್ನೆಲ್ಲ ನಾವೇ ಅನುಭವಿಸಬಹುದು ಅಂತ ಆಲೋಚನೆ ಮಾಡಿದ ನಿಷ್ಪ್ರಯೋಜಕ ಅಳಿಯಂದರೆ ಪ್ಲೀಸ್ ಬಿ ಕೇರ್ಫುಲ್. ದಯವಿಟ್ಟು ಅದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ಮಾವನ ಆಸ್ತಿಯಲ್ಲಿ ನಿಮಗೆ ಪಾಲು ಇಲ್ಲ ಅನ್ನುವಂಥದ್ದು ಈ ಒಂದು ಸ್ಟೋರಿ ಮೂಲಕ ಗೊತ್ತಾಗುತ್ತೆ ಅಂತ ನಾನು ಭಾವಿಸ್ತೀನಿ.